ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಕರಡಿ ದಾಳಿಗೊಳಗಾದ ಕುಟುಂಬಕ್ಕೆ ಪರಿಹಾರ ಧನ ನೀಡುವಂತೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಒತ್ತಾಯ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹಾಲಸಾಗರ ಗ್ರಾಮದಲ್ಲಿ ಕರಡಿ ದಾಳಿ ಮಾಡಿದ್ದ ಓಬಯ್ಯನ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಧನ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಒಕ್ಕೂಟದಿಂದ ಕೂಡ್ಲಿಗಿ ಪಟ್ಟಣದ ವಲಯ ಸಂರಕ್ಷಣಾ ಅರಣ್ಯ ಇಲಾಖೆಗೆ ಮನವಿ ಮಾಡಿದೆ. ಈ ಹಿಂದೆ ಇದೇ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಶಾಸಕರು ಸಂತ್ರಸ್ತ ಕುಟುಂಬದವರನ್ನು ಭೇಟಿ ಮಾಡಿ ಶಾಸಕರು ಸಾಂತ್ವನ ಹೇಳಿದ್ದನ್ನಿಲ್ಲಿ ಸ್ಮರಿಸಬಹುದು. ವರದಿ ಜೆ. ಸೊಲ್ಲೇಶ್, ಕೂಡ್ಲಿಗಿ. ಸಂಘಕ್ಕೆ ಮೃತ ಓಬಯ್ಯನ ಕುಟುಂಬಕ್ಕೆ ಪರಿಹಾರ ನೀಡಲೇಬೇಕು. ಮೃತ ಓಬಯ್ಯನ ಕುಟುಂಬಕ್ಕೆ 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 ಹಾಗೂ ಹಸಿರು ಸೇನೆ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ ಒಕ್ಕೂಟ ಕೂಡ್ಲಿಗಿ ತಾಲೂಕಿನಿಂದ ನಾವು ಕೂಡ್ಲಿಗಿ ತಾಲೂಕಿನ ರೈತ ಸಂಘಟನೆ ಹಾಗೂ ಕೂಡ್ಲಿಗಿ ತಾಲೂಕಿನ ರೈತರ ಪರವಾಗಿ ಏನು 2ನೇ ತಾರೀಕು ಸೋಮವಾರ 3ನೇ ತಿಂಗಳು 2026 ಸೋಮವಾರ ಏನು ಮಧ್ಯಾಹ್ನ ಹಾಲಸಾಗರ ಗ್ರಾಮದ ಅರಣ್ಯ ಪ್ರದೇಶ ಅಂಚಿನಲ್ಲಿ ಏನು ಕುರಿ ಮೇಯಿಸಲಿಕ್ಕೆ ಹೋಗಿರ್ತಕ್ಕಂಥ ಜಿ ಓಬಯ್ಯ ಈತನನ್ನು ಕರಡಿ ಏಕಾಏಕಿ ದಾಳಿ ಮಾಡಿ ಕಾಲನ್ನು ಕಚ್ಚಿ ಕುತ್ತಿಗೆ ಭಾಗ ತಲೆ ಭಾಗ ಎಲ್ಲ ಮಾಂಸನೆಲ್ಲ ಕಿತ್ತು ಬರುವಂತೆ ಅದು ದಾಳಿ ಮಾಡಿದೆ. ಆ ದಾಳಿಯಿಂದ ಆತ ಓಬಯ್ಯ ಮೃತಪಟ್ಟಿದ್ದಾನೆ. ಸುಮಾರು 35 ವರ್ಷ ವಯಸ್ಸು ಇರ್ತಕ್ಕಂಥ ಒಬ್ಬ ಯುವಕ, ಏನು ವಯಸ್ಸಾಗಿದ್ದಿಲ್ಲ. ಅವನು ಹೆಂಡತಿ ಕೂಡ ಇನ್ನೂ ಚಿಕ್ಕ ವಯಸ್ಸು, ಇಬ್ಬರೇ ಮಕ್ಕಳು, ಇನ್ನು ಚಿಕ್ಕ ಮಕ್ಕಳು. ಅವರು 6 ವರ್ಷ 5 ವರ್ಷ ಇರಬೇಕು. ಇಲಾಖೆಯವರು ಈಗಾಗಲೇ ಹೋಗಿ ಮಾನ್ಯ ಕ್ಷೇತ್ರದ ಶಾಸಕರು ಸಹ ಸರ್ಕಾರದಿಂದ ತಮ್ಮ ಅರಣ್ಯ ಇಲಾಖೆ ಚೀಫ್ ಕನ್ಸರ್ವೇಟರ್ ಕಡೆಯಿಂದ ಸರ್ಕಾರದ ಪರವಾಗಿ 25 ಲಕ್ಷ ನೀವೇನು ಪರಿಹಾರ ಕೊಟ್ಟಿದ್ದೀರಿ, ಅವನು ಇನ್ನೂ ಒಂದು 40 ವರ್ಷ ಅವನು ದುಡಿತಿದ್ದ. ಆ 20 ಲಕ್ಷ ಒಂದು ಸೈಟ್ ಬರಲ್ಲ, ಒಂದು ಜಾಗ ಬರಲ್ಲ. ನಾಳೆ ಆ ಮಕ್ಕಳ ನಿರ್ವಹಣೆ, ಅವ್ರ ವಿದ್ಯಾಭ್ಯಾಸ ಇವನ್ನೆಲ್ಲ ನಿಭಾಯಿಸ್ಬೇಕಂದ್ರೆ ಅದು ಏನೂ ತಿಳುವಳಿಕೆ ಇರತಕ್ಕಂಥ ಮಹಿಳೆಗೆ ಆ ಕುಟುಂಬನ ಮಾಡೋದು ಬಹಳ ಕಷ್ಟ. ಆದ್ದರಿಂದ ನಾವೇನು ನೀವು ಪರಿಹಾರ ಕೊಟ್ಟಿರಿ ಅದ್ರ ಬಗ್ಗೆ ಶಾಸಕರ ಬಗ್ಗೆನೂ ನಾವು ಆದಷ್ಟು ಬೇಗ ಆ ಪರಿಹಾರ ಕೊಟ್ಟದಕ್ಕಾಗಿ ಸಂತೋಷ. ಆದರೆ ನಾವು ಪರಿಹಾರ ಸಮಂಜಸ ಅಲ್ಲ, ಅವರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಯಾಕಂದ್ರೆ ಚಿಕ್ಕ ವಯಸ್ಸು ಆತಂದು, 35 ವರ್ಷ, ಇನ್ನು 40 ವರ್ಷ ಆತ ದುಡಿತಿದ್ದ. ಅದಕ್ಕಾಗಿ ಆ ವ್ಯಕ್ತಿಗೆ 50 ಲಕ್ಷ ಪರಿಹಾರ ಕೊಡಬೇಕು. ಹಾಗೇನೆ ತಾವು ಪ್ರತಿ ತಿಂಗಳು 4,000 ಅಂದ್ರೆ ಅದು ಏನು ಆತನ ಎಲ್ಲಿ ತನಕ ಆತನ ಮಕ್ಕಳು ಮೇಜರ್ ಆಗಿ ಅವ್ರೊಂದು ಯಾವ್ದಾನ ಉದ್ಯೋಗ ಕೊಡೋ ತನಕ ನೀವು 4,000 ಕೊಡ್ತೀರಾ, ಅದನ್ನ ಸ್ಪಷ್ಟಪಡಿಸಬೇಕು. ಹಾಗೇನೆ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಇಲಾಖೆಯಲ್ಲಿ ಒಂದು ಉದ್ಯೋಗ ತಗೋಬೇಕಂತ ನಾವು ಮಾಧ್ಯಮದ ಮುಖಾಂತರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೂಡ್ಲಿಗಿ ತಾಲೂಕು ಇವರ ಮುಖಾಂತರ ಅರಣ್ಯ ಸಚಿವರಲ್ಲಿ ನಾವು ಏನು ಬೇಡಿಕೆ ಇಡ್ತೀವಿ ಅಂದ್ರೆ ನಮ್ಮ ರೈತರ ಒತ್ತಾಯ, ನಿಮ್ಮ ಇಲಾಖೆಯಲ್ಲಿ ಆ ಮಹಿಳೆಗೆ, ಆ ಮೃತ ವ್ಯಕ್ತಿಯ ಹೆಂಡತಿಗೆ ಒಂದು ಡಿ ಗ್ರೂಪ್ ನೌಕರಿನ ಕೊಡಬೇಕಂತಂದು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ ಒಕ್ಕೂಟದಿಂದ ಕೂಡ್ಲಿಗಿ ತಾಲೂಕಿನ ಎಲ್ಲರೂ ಒತ್ತಾಯ ಮಾಡ್ತೀವಿ. ನಾವು ಮಾಧ್ಯಮದ ಮುಖಾಂತರ ಈ ವಿಷಯವನ್ನು ಒಂದು ಡಿ ಗ್ರೂಪ್ ಉದ್ಯೋಗ
ಶ್ರೀ ಈಶ್ವರ್ ಬಿ ಖಂಡ್ರೆ ಕಟ್ ಮಾಡ ಈಶ್ವರ್ ಬಿ ಖಂಡ್ರೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆ ಸಚಿವರನ್ನ ಸದನದಲ್ಲಿ ಯಾವುದೇ ಒಂದು ಕಾಡು ಪ್ರಾಣಿಗಳಿಂದ ಆನೆ ತುಳಿತಕ್ಕೊಳಗಾಗಿರ್ತಕ್ಕಂಥದ್ದಾಗಿರ್ಬೋದು, ಕರಡಿ ದಾಳಿ ಆಗಿರ್ಬೋದು, ಚಿರತೆ ದಾಳಿ ಆಗಿರ್ಬೋದು, ಹುಲಿ ದಾಳಿ ಆಗಿರ್ಬೋದು, ಆ ಮೃತ ವ್ಯಕ್ತಿಯ ಕುಟುಂಬಕ್ಕೆ ಅವರ ವಿದ್ಯಾರ್ಹತೆ ನೋಡಿ ಅವರಿಗೆ ಸರ್ಕಾರಿ ಉದ್ಯೋಗ ಕೊಡಬೇಕಂತ ನಾವು ಮತ್ತೊಮ್ಮೆ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರೊಫೆಸರ್ ಎಂ